ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧಗಳು ಜೋರಾಗಿ ನಡೀತಾ ಇದೆ. ಇನ್ನು ಇರಾನ್ ವಿರುದ್ಧದ ಯುದ್ಧದಲ್ಲಿ ಈಗ ಅಮೆರಿಕಾಗೆ ಬಿಗ್ ಶಾಕ್ ಎದುರಾಗಿದೆ. ಅಮೆರಿಕಾದ ಇಂಧನ ತುಂಬುವಂತಹ ವಿಮಾನ ಈಗ ಪತನಗೊಂಡಿದೆ. ಇರಾಕ್ನ ವಾಯುನೆಲೆಯಲ್ಲಿ ಸಂಚರಿಸ್ತಾ ಇದ್ದಾಗ ಅಮೆರಿಕಾದ ಪತನ ಅಂದ್ರೆ ಅಮೆರಿಕಾದ ಇಂಧನ ತುಂಬುವಂತಹ ವಿಮಾನ ಈಗ ಪತನವಾಗಿದೆ. ಅಮೆರಿಕ ಇಂಧನ ತುಂಬುವಂತಹ ವಿಮಾನ ಈಗ ಪತನವಾಗಿದೆ. ಇರಾಕ್ನ ವಾಯುನೆಲೆಯಲ್ಲಿ ಸಂಚರಿಸ್ತಾ ಇದ್ದಾಗ ಪತನಗೊಂಡಿದೆ. ಪತನಗೊಂಡಂತಹ ವಿಮಾನದಲ್ಲಿದ್ದಂತಹ 6 ಸಿಬ್ಬಂದಿಯೂ ಈಗ ಸಾವನ್ನಪ್ಪಿದ್ದಾರೆ. ವೈಮಾನಿಕ ಇಂಧನ ಭರ್ತಿಗೆ ಬಳಸುವಂತಹ ಈ ಒಂದು ವಿಮಾನ ಪತನ ಆಗಿರುವುದು ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕಾಗೆ ಬಿಗ್ ಶಾಕ್ ಕೊಟ್ಟಿದೆ. ನೋಡಿ, ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕಾಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಒಂದ್ ಕಡೆ. ಯಾಕಂದ್ರೆ ಅಮೆರಿಕದ ಇಂಧನ ತುಂಬುವಂತಹ ವಿಮಾನ ಪತನ ಏನಿತ್ತು, ಆ ವಿಮಾನ ಪತನ ಈಗ ಇರಾಕ್ನ ವಾಯುನೆಲೆ ಮೇಲೆ ಸಂಚರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಪತನಗೊಂಡಿದೆ. ಹಾಗಾಗಿ ಏನು ಆ ಒಂದು ವಿಮಾನದಲ್ಲಿ 6 ಮಂದಿ ಇದ್ರು ಸಿಬ್ಬಂದಿಗಳು, ಆ 6 ಸಿಬ್ಬಂದಿಗಳು ಕೂಡ ಈಗ ಸಾವನ್ನಪ್ಪಿದ್ದಾರೆ. ವೈಮಾನಿಕ ಇಂಧನ ಭರ್ತಿಗೆ ಅಂತ ಬಳಸ್ತಾ ಇದ್ದಂತಹ KC-135 ಟ್ಯಾಂಕರ್ ಇದು. ಸೊ ಈಗ ವಿಮಾನ ಪತನವಾಗಿದೆ. ಯುದ್ಧ ಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ಒಂದು ಯುದ್ಧ ಈಗ ಈ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಪ್ರಾಚ್ಯ ಅನ್ನೋ ರೀತಿನೇ ಆಗಿ ಹೋಗ್ಬಿಟ್ಟಿದೆ. ಯಾಕಂದರೆ ಆ ರೀತಿಯಾಗಿ ಯುದ್ಧ ನಡೀತಾ ಇದೆ. ಹಾಗಾಗಿ ಇರಾನ್ ಏನಿದೆ, ಇರಾನ್ ಕೂಡ ಅಷ್ಟೇ ತಮ್ಮ ಸರ್ವೋಚ್ಚ ನಾಯಕನನ್ನು ಕಳ್ಕೊಂಡ ನಿಟ್ಟಿನಲ್ಲಿ ಈಗ ಅಮೆರಿಕಗೂ ಕೂಡ ಬುದ್ಧಿಯನ್ನು ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ವಿಮಾನ ಪತನ ಅಂತೂ ಈಗ ಗೊಂಡಾಗಿದೆ.